ಇನ್ನು ಈ ಕೊರೋನಾ ವಿಚಾರದಲ್ಲಿ ಆರೋಗ್ಯ ಸಚಿವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ, ನೋಡೋಣ. ಸೊ ಇದರಲ್ಲಿ ನಾವು ಯಾರ್ಯಾರು ಈ ಪಾಸಿಟಿವ್ ಆಗಿದ್ದಾರೆ ಅದರಲ್ಲಿ 436ರಲ್ಲಿ 400 ಜನ ಅವ್ರ ಮನೆಗಳಲ್ಲೇ ಇದ್ದಾರೆ, ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಮತ್ತು ಹಾಸ್ಪಿಟಲಲ್ಲಿ 36 ಜನ ಇದ್ದಾರೆ. ಆ 36ರಲ್ಲಿ 29 ಜನ ಜನರಲ್ ಬೆಡ್ಡಲ್ಲಿದ್ದಾರೆ, 7 ಜನ ICUಲಿದ್ದಾರೆ. ನಿಮಗೆಲ್ಲ ಸ್ಪಷ್ಟವಾದಂಥ ಫಿಗರ್ಸು ಫ್ಯಾಕ್ಟ್ಸ್ ಎಲ್ಲ ನಮ್ಮ ಸಾಯಂಕಾಲ ನಮ್ಮ ಡಿಪಾರ್ಟ್ಮೆಂಟಿಂದ ನಿಮಗೆ ಪತ್ರಿಕಾ ಒಂದು ನೋಟಿಸ್ ಒಂದು ರಿಪೋರ್ಟನ್ನೇ ಕೊಡ್ತೀವಿ, ಒಂದು ರಿಲೀಸನ್ನೇ ಮಾಡಿಕೊಡ್ತೀವಿ. ಸೊ ಈ ಥರ ಇದೆ. ಸೊ ನಾವು ಇವತ್ತೇನು ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ 400 ಜನ ಯಾರಿದ್ದಾರೆ ಹೋಮ್ ಐಸೋಲೇಷನಲ್ಲಿ ಅವರನ್ನು ನಾವು ಟ್ರ್ಯಾಕ್ ಮಾಡ್ತೀವಿ. ನಮ್ಮ ಡಾಕ್ಟರ್ಸು ಈಗ ಬೆಂಗಳೂರಲ್ಲಿದ್ದರೆ ನಮ್ಮ ಕ್ಲಿನಿಕ್ ಡಾಕ್ಟರ್ಸು ಮತ್ತು ತಾಲೂಕಾ ಹಾಸ್ಪಿಟಲ್ ಡಾಕ್ಟರ್ಸು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿರುವಂಥ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸು ಅವ್ರುಗಳು ಖುದ್ದಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಪರಿಸ್ಥಿತಿ ಏನಿದೆ, ಸಿಂಪ್ಟಮ್ಸ್ ಏನಿದೆ ಅಂತ ಅವರನ್ನು ನಾವು ಟ್ರ್ಯಾಕ್ ಮಾಡ್ತೀವಿ, ಈ 400 ಜನ ಮನೇಲಿರೋರನ್ನ. ಮತ್ತು ಅದೇ ರೀತಿಯಾಗಿ ಆಸ್ಪತ್ರೆಯಲ್ಲಿರೋರು ಯಾರು ಹಾಸ್ಪಿಟಲೈಸ್ ಆಗಿದ್ದಾರೆ ಅವರನ್ನು ಕೂಡ ನಾವು ನಮ್ಮ ಡಾಕ್ಟರ್ಸು ಮತ್ತು UPHC ಡಾಕ್ಟರ್ಸು ಸ್ಟಾಫ್ ಏನಿದ್ದಾರೆ ಹಾಸ್ಪಿಟಲ್ಸಲ್ಲೂ ಕೂಡ ಟ್ರ್ಯಾಕ್ ಮಾಡ್ತೀವಿ. ಸೊ ಅವರಲ್ಲಿ ಅವ್ರ ಗುಣ, ಅವರ ಆರೋಗ್ಯ ಸ್ಥಿತಿ ಏನಿದೆ ಅಂತ ಹೇಳಿ ನಾವು ಅದನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಫಾಲೋ ಅಪ್ ಮಾಡ್ತೀವಿ. ಸೊ ಇದನ್ನು ಒಂದು ಡಿಸಿಷನ್ ಇವತ್ತು ನಮ್ಮ ಸಬ್ ಕಮಿಟಿ ತೊಗೊಂಡಿದೆ. ಮತ್ತು ಎಲ್ಲ ನಮ್ಮ ICUಗಳೇನಿದೆ, ICUಗಳು ಅದೆಲ್ಲವನ್ನು ಕೂಡ ನಾವು ಈಗ ಪ್ರತಿಯೊಂದು ಕೂಡ ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಯಾವುದೇ ನಾಳೆ ICU ಅಗತ್ಯತೆ ಇದ್ದರೆ, ಯಾಕಂದರೆ ನಮ್ಮಲ್ಲಿ ಎಲ್ಲ ಕಡೆ ICU ಬೆಡ್ಸ್ ಮಾಡಿದ್ದೀವಿ, ತಾಲೂಕುಗಳಲ್ಲಿ ಮಾಡಿದ್ದೀವಿ, ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. ಅದೆಲ್ಲವನ್ನು ಕೂಡ ಉಪಯೋಗಕ್ಕೆ ಬರುವಂಥ ಒಂದು ಹಂತಕ್ಕೆ ತೊಗೊಂಬರ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಆಕ್ಸಿಜನ್, ತಮಗೆಲ್ಲ ಗೊತ್ತಿದೆ, ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿರಬೇಕು. ಸೊ ನಮ್ಮಲ್ಲಿ ಏನು ಆಕ್ಸಿಜನ್ PSA ಪ್ಲಾಂಟ್ಸ್ ಅಂತ ಏನು ಹೇಳ್ತೀವಿ, ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಸ್, ಜನರೇಟರ್ಸು, ಆ ಪ್ಲಾಂಟ್ಸನ್ನು ಮತ್ತು LMO ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅದನ್ನು ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕಾ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಇರ್ತಕ್ಕಂಥದ್ದನ್ನು ಎಲ್ಲ ಸಜ್ಜುಗೊಳಿಸ್ತಕ್ಕಂಥದ್ದು. ಏನಾದರೂ ರಿಪೇರ್ಸ್ ಇದೆ ರಿಪೇರ್ಸನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು. ಕೆಲವು ಕಡೆ ಅದಕ್ಕೊಂದು ಲೈಸೆನ್ಸ್ ಬೇಕಾಗಿದೆ, ಕೆಲವು ಆ ಲೈಸೆನ್ಸನ್ನು ಕೂಡ ಪಡ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀವಿ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಹೊಸ ಗೈಡ್ಲೈನ್ಸ್ ಇದೆ ಆ ಪ್ಲಾಂಟ್ಸ್ನ ಆಪ್ರೇಟ್ ಮಾಡೋದಕ್ಕೆ, ಆ ಲೈಸೆನ್ಸ್ ಕೂಡ ತೊಗೊಳ್ಳೋದಕ್ಕೆ ಕೂಡ ಹೇಳಿದ್ದೀವಿ. ಸೊ ಎಲ್ಲ ಕಡೆ ಆಕ್ಸಿಜನ್ ಪ್ಲಾಂಟ್ಸು ಫೆಸಿಲಿಟೀಸು ಅಪ್ ಟು ಡೇಟ್ ಆಗಿರಬೇಕು, ಆಕ್ಸಿಜನ್ ಕೊರತೆ ಎಲ್ಲೂ ಆಗಬಾರ್ದು. ನಾವು ಅದ್ರ ಜೊತೆಯಲ್ಲಿ 4 ಮೊಬೈಲ್ ಆಕ್ಸಿಜನ್ ಕಂಟೈನರ್ಸ್ ತೊಗೊಳ್ಳೋದು ಕೂಡ ಒಂದು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಎಲ್ಲಿ ಬೇಕಾದರೂ ಕೂಡ ಕಳಿಸ್ಬೋದು. ಅದು ಅಲ್ಲೇ ಆಕ್ಸಿಜನ್ ಜನ್ರೇಟ್ ಮಾಡಿ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ. ಯಾವುದೇ ತಾಲೂಕಾ ಇರ್ಬೋದು, ಯಾವುದೇ ಗ್ರಾಮೀಣ ಪ್ರದೇಶ ಇರ್ಬೋದು, ಎಲ್ಲೇ ಇರ್ಬೋದು, ಅದು ಆಕ್ಸಿಜನ್ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ. ಅದು ಆಸ್ಪತ್ರೆಗೂ ಕೂಡ ಕೊಡ್ಬೋದು ಆಕ್ಸಿಜನ್ನು, ಅಥವಾ ಮನೆಯವ್ರಿಗೂ ಕೂಡ ಆಕ್ಸಿಜನ್ ಬೇಕು ಅಂದರೆ ತೊಗೊಂಡು ಹೋಗ್ಬೋದು. ಸೊ ಈ ಥರ ಒಂದು ಮೊಬೈಲ್ ಆಕ್ಸಿಜನ್ ಜನರೇಷನ್ ಪ್ಲಾಂಟನ್ನು ಕೂಡ ತೊಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಸೊ ಅದ್ರ ಜೊತೆಯಲ್ಲಿ ಈಗ ಎಲ್ಲ ಮಾಕ್ ಡ್ರಿಲ್ಗಳನ್ನು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ. ಅವ್ರ ಆಸ್ಪತ್ರೆ ಎಲ್ಲ ಫೆಸಿಲಿಟೀಸ್ ಏನೇನಿದೆ, ಬೆಡ್ಸು, ICU ಮತ್ತು ಪೈಪ್ಲೈನ್ಸು ಎಲ್ಲ ಅವರು ತೀರ್ಮಾನ ಮಾಡಿ ಅವರು ಎಲ್ಲ ಮಾಕ್ ಡ್ರಿಲ್ ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಮತ್ತು ಅದಕ್ಕೆ ಏನೇನು ತಯಾರಿಕೆ ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಎಲ್ಲ ಅದು ಕೂಡ ಕ್ರಮ ನಡೀತಾ ಉಂಟು. ಆಲ್ರೆಡಿ ಇಟ್ಸ್ ಇನ್ ಪ್ರೋಗ್ರೆಸ್, ಆಲ್ಮೋಸ್ಟ್ ಎಲ್ಲ ಕಡೆ ನಡೆದಿದೆ. ಅದಕ್ಕೆ ಏನೇನು ಕ್ರಮಗಳು ತೊಗೊಳ್ಬೇಕು ಅದನ್ನು ಕೂಡ ನಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಇವತ್ತಿನ ದಿವಸ ಚರ್ಚೆ ಆಯಿತು. ಆಮೇಲೆ ಜೀನೋಮ್ ಸೀಕ್ವೆನ್ಸಿಂಗು ಅದನ್ನು ಈಗ ನಾವು NIV ಪೂನಾ ಮತ್ತು NCBS ಅಲ್ಲಿ ನಾವು ಸದ್ಯಕ್ಕೆ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ BMCRAಯಲ್ಲೂ ಕೂಡ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಅವರಲ್ಲಿರುವಂಥ ಏನು ಎಕ್ವಿಪ್ಮೆಂಟ್ ಅದೆಲ್ಲ ಇದಕ್ಕೆ ಮಾಡೋದಕ್ಕೆ. ಸೊ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡೋದಕ್ಕೆ ಸಫಿಷಿಯೆಂಟಾಗಿ ನಮಗೆ ಎಷ್ಟೇ ನಮಗೆ ಸ್ಯಾಂಪಲ್ಸ್ ಬಂದರೆ ಅದನ್ನು ಸ್ಯಾಂಪ್ಲಿಂಗ್ ಕೆಪಾಸಿಟಿಯನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಹೇಳಿದ್ನಲ್ಲ 60 ಆಗಿದೆ, ನಮಗೆ 185 195 ಏನೋ ಬಂದಿದೆ ಸ್ಯಾಂಪಲ್ಸ್, 192 ಸ್ಯಾಂಪಲ್ಸ್. ಅದರಲ್ಲಿ 60 ರಿಸಲ್ಟ್ಸ್ ಬಂದಿದೆ. ಅದ್ರಲ್ಲಿ 34 JN.1 ಅಂತ ಹೇಳಿದ್ದೀವಿ. ಸೊ ಇದನ್ನು ಎಲ್ಲ ಯಾರು ಈ ಕೋವಿಡ್ ಸ್ಯಾಂಪಲ್ಸನ್ನು ಅದಕ್ಕೆ ಆ ಸ್ಯಾಂಪಲ್ಸ್ ಯಾವ್ದಾವುದು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕು ಅಂತ ಕೂಡ ಒಂದು ಪ್ರೋಟೋಕಾಲ್ ಇದೆ. ಆ ಸ್ಯಾಂಪಲ್ಸನ್ನು ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಕಳಿಸ್ತೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ವ್ಯಾಕ್ಸಿನೇಷನ್ ಬಗ್ಗೆ ಇದೆ.
ವ್ಯಾಕ್ಸಿನೇಷನ್ ಈಗ ಪ್ರಿವೆಂಟಿವ್ ವ್ಯಾಕ್ಸಿನ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಯಾರು ಮೊದಲನೇ ಡೋಸು 2ನೇ ಡೋಸ್ ತೊಗೊಂಡಿದ್ದಾರೆ ಅವ್ರಿಗೆ ಪ್ರಿವೆಂಟಿವ್ ವ್ಯಾಕ್ಸಿನ್ ಕೊಡೋದಕ್ಕೆ ಅವಕಾಶ ಇದೆ. ಸೊ ಅದು ನಾವು ಒಂದು 30,000 ವ್ಯಾಕ್ಸಿನ್ಸನ್ನು ಈಗ ನಾವು ಕೇಂದ್ರ ಸರ್ಕಾರದಿಂದ ತೊಗೊಳೋದಕ್ಕೆ ನಾವು ಹೇಳಿದ್ದೀವಿ. ಅದು ತೊಗೊಂಡು ಯಾರ್ಯಾರು ಕೇಳ್ತಾರೆ ನಮಗೆ ವ್ಯಾಕ್ಸಿನ್ ಮಾಡಿಕೊಡಿ, ಎಸ್ಪೆಷಲಿ ಈ ವ್ಯಾಕ್ಸಿನ್ ಯಾರಿಗಂತ ಹೇಳಿದ್ರೆ ಯಾರಿಗೆ ಅದೇ ಪ್ರಿಕಾಷನರಿ ವ್ಯಾಕ್ಸಿನ್, ಯಾರಿಗೆ ಹೆಚ್ಚು ಕೋಮಾರ್ಬಿಡಿಟೀಸ್ ಇದೆ, ಯಾರು ಇಮ್ಯುನೋ ಸಪ್ರೆಸೆಂಟ್ಸಲ್ಲಿ ಅವರು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಯಾರಿಗೆ ವಯಸ್ಸಾಗಿದೆ ಅಂಥವ್ರಿಗೆ ಆದ್ಯತೆ ಮೇರೆ ಈ ಒಂದು ಪ್ರಿಕಾಷನರಿ ವ್ಯಾಕ್ಸಿನ್ ಕೊಡೋದಕ್ಕೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಬೂಸ್ಟರ್ ಡೋಸ್ ಯಾರು ತಗೊಂಡಿಲ್ಲ ಅವ್ರು ಈ ಪ್ರಿಕಾಷನರಿ ವ್ಯಾಕ್ಸಿನ್ ತಗೊಂಡ್ರೆ ಅವ್ರಿಗೆ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತದೆ ಪ್ರೊಟೆಕ್ಷನ್ಗೆ. ಸೊ ಅದನ್ನು ಮಾಡೋದಕ್ಕೆ ಇವತ್ತು ತಗೊಳ್ಳೋದಕ್ಕೆ ತೀರ್ಮಾನ ಆಗಿದೆ ಇವತ್ತಿನ ಸಬ್ ಕಮಿಟಿಯಲ್ಲಿ. ಸ್ಟಾಕ್ ವ್ಯಾಕ್ಸಿನ್ ಸ್ಟಾಕ್ ಯಾರ ಹತ್ರನೂ ಇಲ್ಲ. ಇದು ಅದೆಲ್ಲ ಕೇಂದ್ರ ಸರ್ಕಾರ ಹತ್ರ ಕೂಡ ಹೊಸ ವ್ಯಾಕ್ಸಿನ್ಸ್ ಯಾವುದೂ ಇಲ್ಲ. ಈ ಪ್ರಿಕಾಷನರಿ ವ್ಯಾಕ್ಸಿನ್ ಮಾತ್ರ ಇದೆ. ಸೊ ಹೊಸ ವ್ಯಾಕ್ಸಿನ್ನು, ನ್ಯೂ ವ್ಯಾಕ್ಸಿನ್ಸು ಯಾರಿಗೆ ಈಗ ಈ ಕೋವ್ಯಾಕ್ಸಿನ್ನು ಮತ್ತು ಕೋವಿಶೀಲ್ಡ್ ಇದೆ ಅದು ಎಲ್ಲೂ ಅವೈಲೇಬಿಲಿಟಿ ಇಲ್ಲ. ಸೊ ನಾವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬರೀತಾ ಇದ್ದೀವಿ. ಯಾರಿಗಾದರೂ ಹೊಸದಾಗಿ ವ್ಯಾಕ್ಸಿನ್ ತೊಗೊಳ್ಬೇಕು ಅಂತ ಇದ್ದರೆ ಅದಕ್ಕೆ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ತಾವು ತೀರ್ಮಾನ ತಗೊಳ್ಳಿ ಅಂತ ನಾವು ಅವ್ರಿಗೆ ಈಗ ಬರೀತಾ ಇದ್ದೀವಿ. ಅದು ನನಗೆ ಗೊತ್ತಿಲ್ಲ, ಅದು ಅವರು ಅಲ್ಲಿ ಮಾತಾಡಬೇಕಾಗ್ತದೆ ಅಲ್ಲಿ. ಯಾಕಂದರೆ ಇದು ಮ್ಯಾನುಫ್ಯಾಕ್ಚರ್ ಮಾಡೋರು ಭಾಳ ಕಮ್ಮಿ ಜನ ಇರೋದು. ಸೀರಮ್ ಇನ್ಸ್ಟಿಟ್ಯೂಟು ಒಂದೆರಡು ಇದ್ದಾರೆ, ಹೈದರಾಬಾದಲ್ಲಿ ಒಂದಿದೆ. ಅದೇ ಕೋರ್ಬಿವ್ಯಾಕ್ಸ್ ಇದು ಪ್ರಿಕಾಷನರಿ ವ್ಯಾಕ್ಸಿನ್. 30,000 ನಾವೀಗ ತಗೊಳ್ತಾ ಇದ್ದೀವಿ ಕೋರ್ಬಿವ್ಯಾಕ್ಸ್ ತಗೊಳ್ತಾ ಇದ್ದೀವಿ. ಸೊ ಅದು ಆಮೇಲೆ ಸ್ಯೂವೇಜ್ ಸರ್ವೇಲೆನ್ಸ್ ಅಂದರೆ ನಮ್ಮ ಏನು ವೇಸ್ಟ್ ವಾಟರ್ ಇದೆ ಅದು ಬೆಂಗಳೂರು ನಗರ, ಮಂಗಳೂರು ನಗರ ಇಂಥ ನಗರಗಳಲ್ಲಿ ಸ್ಯೂವೇಜ್ ಸರ್ವೇಲೆನ್ಸ್ ಮಾಡಿ ಅದರನ್ನು ಕೂಡ ನಾವು ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳಿದ್ದೀವಿ. ಆಮೇಲೆ ಅದೇ ಮೊದಲು ಹೇಳಿದ್ನಲ್ಲ, ಓಕೆ. ಆಮೇಲೆ ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್, ಮೆಡಿಕಲ್ ಎಜುಕೇಷನ್, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸು, ತಾಲೂಕು ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ಗೆ ಈ ಒಂದು ಫ್ಲೂ ವ್ಯಾಕ್ಸಿನ್ ಬರ್ತದೆ. ಅದು ಕಂಪಲ್ಸರಿ ಎಲ್ರಿಗೂ ಕೂಡ ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ. ಫ್ಲೂ ವ್ಯಾಕ್ಸಿನ್ ಅದು ಅವ್ರಿಗೆ ಈ ಪ್ರೊಟೆಕ್ಷನ್ಗೋಸ್ಕರ ನಮ್ಮ ಹೆಲ್ತ್ ವರ್ಕರ್ಸ್ಗೆ ಕೊಡೋದಕ್ಕೆ ನಾವೊಂದು ಡಿಸಿಷನ್ ತೊಗೊಂಡಿದ್ದೀವಿ. ಅದು ಎಷ್ಟೇ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ನರ್ಸಸ್ಸು, ಪ್ಯಾರಾಮೆಡಿಕಲ್ಸು, ಗ್ರೂಪ್ ಡಿ, ಡಾಕ್ಟರ್ಸ್, ಬೋತ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅದನ್ನು ತೊಗೊಳ್ಳೋದಕ್ಕೂ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಅದನ್ನು ತೊಗೊಳ್ತೀವಿ, ಅದು ಅವೈಲೇಬಿಲಿಟಿ ಇದೆ. ಅದು ನಂಬರ್ಸ್ ಮೇಲೆ ಹೋಗ್ತದೆ. ಹೆಚ್ಚು ಕಡಿಮೆ 1,00,000 1.5 ಲಕ್ಷ ಆಗ್ಬೋದು. ಲೆಟ್ ಅಸ್ ಸಿ ಎಲ್ಲ ಸೇರಿದ್ರೆ ವಾಟ್ ಎವರ್ ದ ನಂಬರ್ಸ್ ಇಟ್ ಮೇ ಬಿ, ಟೋಟಲ್ ಅದು 50,000ನೋ 70,000ನೋ ಎಷ್ಟೇ ಇರಲಿ ಅವರಿಗೆಲ್ಲ ಕೊಡಿಸ್ತೀವಿ. ಆಮೇಲೆ ಮೆಡಿಕಲ್ ಎಜುಕೇಷನ್ ಅವರು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಮತ್ತು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸ್ ಅಲ್ಲಿ ಮತ್ತು ನಮ್ಮ ಎಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ ಮತ್ತು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾದಂಥ ಕೋವಿಡ್ ವಾರ್ಡ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ H ಬ್ಲಾಕ್ ಮತ್ತು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸ್ ಮತ್ತು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳು ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗಳು ಎಲ್ಲ ಕಡೆ ಕೋವಿಡ್ ವಾರ್ಡ್ಗಳನ್ನಾಗಿ ನಿಗದಿ ಮಾಡಿ ಇಟ್ಟಿರ್ತೀವಿ. ಸೊ ಅಲ್ಲಿ ಕೋವಿಡ್ ಐಸೋಲೇಷನ್ಗೆ ಅದನ್ನು ಉಪಯೋಗ ಮಾಡ್ಕೋಬೋದು. ಬೆಡ್ ಈಗ ಒಂದೊಂದು ಆಸ್ಪತ್ರೆ ಕೆಪಾಸಿಟಿ ಮೇಲೆ ಅದು ಮಾಡ್ಕೊಳ್ತೀವಿ. ಇಲ್ಲ, ICU ಬೆಡ್ಸ್ ಒಂದು ಕಡೆ ಇರ್ತದೆ, ICU ಬೆಡ್ಸು ಪ್ಲಸ್ ಐಸೋಲೇಷನ್ ಬೆಡ್ಸ್, ಸೊ ಎರಡು ಮಿಕ್ಸ್ ಆಗಿರ್ತದೆ. ಆಮೇಲೆ ಡೆತ್ ಆಡಿಟ್ ಅನ್ನು ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಈಗ ಇದುವರೆಗೂ 7 ಜನ ತೀರೋಗಿದ್ದಾರೆ. ಆ 7 ಜನರದ್ದು ಕೂಡ ಯಾವ ಕಾರಣಕ್ಕೆ ತೀರೋದ್ರು ಅಂತ ಅದನ್ನೆಲ್ಲ ನಾವು ಮಾಹಿತಿ ಸಂಗ್ರಹಣೆ ಮಾಡಿದ್ದೀವಿ. 7 ಜನರಲ್ಲಿ ನಮಗೆ 4ರಲ್ಲಿ 3 ಜನ ಅಂತ ಗೊತ್ತಾಗಿದೆ. ಬಟ್ ಇನ್ನು 3 ನೆನ್ನೆ ಆಗಿರೋದು, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹಳೆ 4ರಲ್ಲಿ 3 ಜನರಿಗೆ JN1 ಆಗಿತ್ತು. ಬಟ್ ಹಳೆಯ 3 ಜನ ತೀರೋಗಿದ್ರಲ್ಲ, ಎಲ್ಲರೂ ಕೂಡ ಬೇರೆ ಬೇರೆ ಕೋಮಾರ್ಬಿಡಿಟೀಸ್ ಭಾಳ ಇತ್ತು.
ಸೊ ಇದರಲ್ಲೂ ಕೂಡ ನಮ್ಮ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಕಮಿಟಿ ಅವರು ಕೂಡ ಸ್ಟಡಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಈಗ ತೀರ್ಕೊಂಡಿರ್ತಕ್ಕಂಥವ್ರು ಅವರಿಗೆ ಬೇರೆ ಬೇರೆ ರೋಗಗಳಿತ್ತು, ಕಾಯಿಲೆಗಳಿತ್ತು, ಅಥವಾ ಸಿವಿಯರ್ ಆಲ್ಕೋಹಾಲಿಕ್ ಒಬ್ಬ ಇದ್ದ, ಅವನು ಹೈಲಿ ಆಲ್ಕೋಹಾಲಿಕ್ ಆಗಿದ್ದ, ಅವರೊಬ್ಬರು ತೀರೋಗಿದ್ದಾರೆ. ಸೊ ಇದುವರೆಗೂ ನೇರವಾಗಿ ಕೋವಿಡಿಂದ ಕೋವಿಡ್ ನಿಮೋನಿಯಾ ಬಂದು ICUಗೆ ಸೇರಿ ತೀರ್ಕೊಂಡಿದ್ದಾರೆ ಅಂತ ನಮಗೆ ಎಲ್ಲೂ ಕೂಡ ಬಂದಿಲ್ಲ. ಆ್ಯಸ್ ಆಫ್ ನೋ ನಮ್ಮ ಡಾಕ್ಟರ್ ರವಿನೂ ಇಲ್ಲೇ ಇದ್ದಾರೆ. ಸೊ ಅದನ್ನೇ ಹೇಳಿದ್ದಾರೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮುಖ್ಯವಾಗಿ ಮಾರ್ಗಸೂಚಿಗಳು ನಾವೆಲ್ಲ ಮೊನ್ನೆ ಕೊಟ್ಟಿದ್ದು. ಸೊ ಅದೇ ಥರ ಈಗಲೂ ಕೂಡ ಮಾರ್ಗಸೂಚಿಗಳು ಏನಂತ ಹೇಳಿದ್ರೆ, ಎಲ್ಲರೂ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ನಾವು ಎಲ್ರಿಗೂ ಅಡ್ವೈಸ್ ಮಾಡ್ತೀವಿ. ಅದ್ರ ಬಗ್ಗೆ ಖಂಡಿತ ಆ ಅಡ್ವೈಸರಿ ಇದ್ದೇ ಇರ್ತದೆ. ಅದು ವಿಶೇಷವಾಗಿ 60 ವರ್ಷಕ್ಕಿಂತ ಹೆಚ್ಚಿರೋರು ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ಅದು ಮಾಸ್ಕ್ ಹಾಕ್ಕೊಂಡೇ ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಆಮೇಲೆ ಯಾರ್ಯಾರಿಗೆ ಬೇರೆ ಬೇರೆ ಕಾಯಿಲೆಗಳಿರ್ತದೆ ಅವ್ರುಗಳು ಕೂಡ ಕಡ್ಡಾಯವಾಗಿ ನೀವು ಮಾಸ್ಕ್ಗಳು ಹಾಕೊಂಡು ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಇನ್ಫೆಕ್ಷನಿಂದ ನಾಳೆ ತೊಂದರೆ ಆಗಬಾರ್ದು ಅಂತ. ಮತ್ತು ನಮ್ಮ ಎಲ್ಲ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಯಾರಿಗಾದರೂ ಸಿಮ್ಟಮ್ಸ್ ಇದ್ದರೆ, ಯಾರಾದರೂ ಅವ್ರಿಗೆ ನೆಗಡಿ, ಜ್ವರ ಏನೇ ಇದ್ದರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಡ್ಸ್ಕೊಳ್ಳಿ, ಶಾಲೆಗೆ ಅವ್ರನ್ನ ಕಳಿಸ್ಬೇಡಿ. ಅವ್ರನ್ನ ವಾಚ್ ಮಾಡಿ, ಅವ್ರನ್ನ ಬೇಕಾದ್ರೆ ನೀವು ಟೆಸ್ಟು ಕೂಡ ಮಾಡಿಸ್ಕೋಬೋದು, ಕೋವಿಡ್ ಟೆಸ್ಟು ಮಾಡಿ. ಬಟ್ ಎಲ್ಲ ಶಾಲೆ ಮಕ್ಕಳನ್ನ ನೀವು ಶಾಲೆಗೆ ಕಳಿಸ್ಬೇಡಿ. ಯಾರಿಗೆ ಜ್ವರ, ನೆಗಡಿ ಆ ಥರ ಇದ್ದರೆ ದಯವಿಟ್ಟು ಅವ್ರಿಗೆ ನೀವು ಮನೇಲಿ ಇಡ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಈ ಹೊಸ ವರ್ಷಕ್ಕೆ ಏನು ಬರ್ತಾ ಇದೆ, ಹೊಸ ವರ್ಷಕ್ಕೆ ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ. ಸೆಲೆಬ್ರೇಷನ್ಸ್ ಮಾಡಬಾರ್ದು, ಜನ ಸೇರಬಾರ್ದು ಅಂತ ಏನು ಹೇಳ್ತಾ ಇಲ್ಲ. ಅದು ಎಲ್ರಿಗೂ ಸ್ಟ್ಯಾಂಡರ್ಡ್ ಅಡ್ವೈಸರಿ ಇರ್ತದೆ ದಟ್ ಪ್ಲೀಸ್ ನೀವು ಹೆಚ್ಚು ಜನ ಇರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ಗಳು ಹಾಕ್ಕೊಂಡು ಕೋವಿಡ್ ಅದೇನು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರನ್ನು ಫಾಲೋ ಮಾಡಿ. ಮಾಸ್ಕು, ಹ್ಯಾಂಡ್ ವಾಶು, ಡಿಸ್ಇನ್ಫೆಕ್ಟೆಂಟ್ಸು ಅದೆಲ್ಲ ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ, ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಸೊ ಎಲ್ಲರೂ ಕೂಡ ಆದಷ್ಟು ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ನಾವು ಆ್ಯಡ್ ಕ್ಯಾಂಪೇನು ಮಾಡ್ತೀವಿ, ಒಂದು IEC ಕ್ಯಾಂಪೇನ್ ಕೂಡ ಮಾಡ್ತೀವಿ. ಎಲ್ರಿಗೂ ಕೂಡ ಜನರಿಗೆ ಇದೆಲ್ಲ ಒಂದು ವಿಷಯಗಳನ್ನು ಹೇಳ್ತಕ್ಕಂಥದ್ದಕ್ಕೂ ಕೂಡ ನಾವು ಮಾಡ್ತೀವಿ. ಆಮೇಲೆ ಯಾರ್ಯಾರಿಗೆ ಕೋವಿಡ್ ಬಂದಿರ್ತದೆ ಅವರು ಮನೇಲೇ ಕಡ್ಡಾಯ ಒಂದು ವಾರ ಇರಬೇಕಾಗ್ತದೆ. ಐಸೋಲೇಷನ್, ಹೋಮ್ ಐಸೋಲೇಷನ್, ಆಸ್ಪತ್ರೆಗೆ ಹೋಗಿ ಮನೇಲೇ ಇರಬೇಕಾಗ್ತದೆ. ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡಿಂದ ಒಂದು ವಾರ 8-9 ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. ಯಾಕಂದರೆ ಅವ್ರಿಗೆ ಅದು ದೇ ಶುಡ್ ಬಿ ಅಲೌಡ್ ದಟ್ 1 ವೀಕ್ 8-9 ಡೇಸ್ ಅವ್ರಿಗೆ ಹೋಮ್ ಐಸೋಲೇಷನ್ ಅಫಿಷಿಯಲ್ ಆಗಿ ಅವ್ರಿಗೆ ಅಲೋ ಆಗಬೇಕು. 7 ಡೇಸ್, ಒಂದು ವಾರ ಮಾಡಬೇಕು. ಆಮೇಲೆ ಕೋವಿಡ್ ಇನ್ಫೆಕ್ಟೆಡ್ ಯಾರಾದರೂ ಪೇಷಂಟ್ಸ್ ಇದ್ದರೆ ಅವ್ರಿಗೆ ಸ್ಪೆಷಲ್ ಅವ್ರಿಗೆ ಲೀವ್ ಸಿಗಬೇಕು. ಅಂದರೆ ಆಸ್ಪತ್ರೆಗಳಲ್ಲಿ ದೋಸ್ ಆರ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ಸ್, ಕೋವಿಡ್ ಇನ್ಫೆಕ್ಟೆಡ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ಸ್ ಆರ್ ICU ಇದ್ದರೆ ಅವ್ರಿಗೆ ಆ ಪೀರಿಯಡ್ ಎಲ್ಲ ಫುಲ್ ಅವ್ರಿಗೆ ಸ್ಪೆಷಲ್ ಲೀವ್ ಕೊಡಲೇಬೇಕು ಅಂತಲೂ ಕೂಡ ಅದನ್ನು. ಸೊ ಸಭೆಯ ಬಳಿಕ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಸ್ಪೆಷಲಿ ಸ್ಕೂಲಲ್ಲಿ ಮಕ್ಕಳಿಗೆ ಜ್ವರ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಅವ್ರನ್ನ ಕಳುಹಿಸಿಕೊಡಬೇಡಿ, ಟೆಸ್ಟ್ ಬೇಕಿದ್ರೆ ನೀವು ಮಾಡಿಸ್ಕೊಳ್ಳಿ, ಬಟ್ ಅವ್ರನ್ನ ಸ್ಕೂಲಿಗೆ ಕಳಿಸಬೇಡಿ ಅಂತ ಹೇಳಿದ್ದಾರೆ. ಇನ್ನುಳಿದಂತೆ ಅವರು ಅಬ್ಸರ್ವೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಾವಿನ ಬಗ್ಗೆ ಮತ್ತು ಕೇಸ್ಗಳ ಬಗ್ಗೆ.